ಮೊದಲನೇದಾಗಿ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತಾ, ಹಾಗೆ ಕರ್ನಾಟಕ ರತ್ನ ಡಾಕ್ಟರ್ ನಮ್ಮೆಲ್ಲರ ನೆಚ್ಚಿನ ಸಾಹಸ ಸಿಂಹ ವಿಷ್ಣುವರ್ಧನ್ ದಾದಾ ಅವರ ಆಶೀರ್ವಾದದೊಂದಿಗೆ ಹಾಗೂ ನಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರಣ್ಣನವರ ಹುಟ್ಟುಹಬ್ಬದ ದಿನ, ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತಾ, ಹಾಗೆ ನಮ್ಮ ಎಲ್ಲ ಬಂಧು ಮಿತ್ರರು ಎಲ್ಲ ಚಾಲಕರ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ, ಹಾಗೆ ಇಲ್ಲಿ ಅಶ್ವಥ್ ನಾರಾಯಣ್ ಸರ್ ಆಗಲಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ಬಿಟ್ಟು ಹೋದರು. ನಾನು ಸಿನಿಮಾ ಡೈಲಾಗ್ ಆಗಲಿ ಯಾವುದೂ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ರಘು ಸರ್ ಬಂದಾಗ, ನಾನು ಕರೆಯೋಕ್ಕೆ ಬಂದಾಗ, ಆಹ್ವಾನ ಮಾಡೋಕ್ಕೆ ಬಂದಾಗ ನಾನು ಒಂದು ವಿಷಯ ಹೇಳಿದ್ದೆ, ಇಲ್ಲಿವರೆಗೂ ನಮ್ಮ ತಂದೆಯವ್ರಿಗಾಗಲಿ ಅಥವಾ ನಾನಾಗಲಿ ಅಥವಾ ಯಾವುದೇ ವೇದಿಕೆ ಮೇಲೆ ಆಗಲಿ ಯಾವುದೇ ಪ್ರೆಸ್ ಮೀಡಿಯಾದಲ್ಲಿ ಬರದೇ ಇರೋಂಥ ಒಂದು ವಿಷಯ ನಾನು ಹೇಳಬೇಕಾಗಿತ್ತು. ಒಂದು 2-3 ವರ್ಷದಿಂದ ನನಗೆ ಈ ಒಂದು ಕಾರ್ಯಕ್ರಮ ಮಿಸ್ ಆಗ್ತಾನೆ ಇತ್ತು, ಯಾಕಂದರೆ ಮಹಾದೇವ ಸಿನಿಮಾ ಒಂದು ಪ್ರಮೋಷನಲ್ ಇದೆ. ಮೊದಲಾಗಿ ಮಹಾದೇವ ನಾನು ಗೆಲ್ಸ್ಕೊಟ್ಟಿದ್ದಕ್ಕೆ ತಮ್ಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಗುರುಗಳೇ ಒಂದು 2 ನಿಮಿಷ ಮಾತಾಡ್ಬೋದು. ತುಂಬ ವರ್ಷದ ಹಿಂದೆ ಇದು ನನ್ನ ತಾಯಿ ಹೇಳಿರುವಂಥ ವಿಷಯ. ಯಾಕಂದರೆ ನಮ್ಮ ತಂದೆಯವರು ಅಂದರೆ 1970ರಿಂದ 75ರಿಂದ 80ರಲ್ಲಿ ಆವಾಗ ಇಂದಿರಾ ಗಾಂಧಿ ಮೇಡಮ್ ಅವರ ಸರ್ಕಾರ ಇದ್ದಾಗ ಅವಾಗ ಒಂದು ಪೀರಿಯಡ್ ಬರುತ್ತೆ, ಟೈಮ್ ಬರುತ್ತಂತೆ, ಅಂದರೆ ಫೈಟ್ಗಳೆಲ್ಲ ನಿಲ್ಲಿಸ್ಬೇಕು, ಫೈಟ್ಗಳು ಇರಬಾರ್ದು, ಫೈಟಿಂದ ಭಾಳ ಜನ ಕೆಟ್ಟೋಗ್ತಿದ್ದಾರೆ ಅಂತೇಳಿ ಸಿನಿಮಾದಲ್ಲಿ ಫೈಟ್ ಇರಬಾರ್ದು ಅಂತ ನಿಲ್ಲಿಸ್ತಾರಂತೆ. ಅವಾಗ ನಮ್ಮ ತಂದೆಯವರು ಫೈಟರ್ ಆಗಿದ್ದಾಗ ಆ ಟೈಮಲ್ಲಿ ಕೆಲಸ ಇಲ್ಲ, ನಮ್ಮ ತಾಯಿ ಕೆಲಸ ಮಾಡ್ತಿದ್ರು, ಮೈನ್ಸ್ ಅಂಡ್ ಜಿಯಾಲಜಿ ಇದರಲ್ಲಿ ಕೆಲಸ ಮಾಡ್ತಿದ್ರು, ಸ್ಟೆನೋಟೈಪಿಸ್ಟ್ ಆಗಿ ಕೆಲಸ ಮಾಡ್ತಿದ್ರು. ಈ ಒಂದು ಟೈಮಲ್ಲಿ ನಮ್ಮ ತಂದೆಯವ್ರಿಗೆ ಕೆಲಸ ಇಲ್ಲದೆ ಇದ್ದಾಗ ನಮ್ಮ ಮನೇಲಿ ಒಂದು ಸೆಕೆಂಡ್ ಹ್ಯಾಂಡ್ ಆಟೋ ಇತ್ತಂತೆ ನಮ್ಮ ತಾಯಿ ಹೇಳಿರೋರು. ಆಗ ಬೆಳಗ್ಗೆ ಹೋದ್ರೆ ಕಂಡುಹಿಡಿತಾರೆ ಜನ ಅಂತೇಳಿ, ಅಂದರೆ ಫೈಟರ್ ಆಗಿದ್ದಾಗ ಇನ್ನೂ ಅವರು ಅಷ್ಟೊಂದು ಜನಪ್ರಸಿದ್ಧಿ ಆಗಿರಲಿಲ್ಲ. ಆಗ ಅವರು ಬಾಡಿ ಗೊತ್ತಲ್ಲ, ಬಾಡಿ ಆಗಲಿ ಕೂದಲಾಗಲಿ, ಅವ್ರು ಹಂಗಿದ್ದಾಗ 6 ಗಂಟೆ ಮೇಲೆ ಆಟೋ ಕೂತ್ಕೊಳ್ಳೋರಂತೆ, ಮಂಕಿ ಕ್ಯಾಪ್ ಹಾಕೊಂಡು. ಅಂದರೆ ಆ ಟೈಮಲ್ಲಿ ಲೈಟ್ಗಳಿರಲಿಲ್ಲ, ನೈಟ್ ಡ್ಯೂಟಿ ಮಾಡಿದ್ರೆ ತುಂಬ ಜನ ಆಟೋ ಹತ್ತಲ್ಲ, ಎದುರ್ಕೊಂತಾರೆ, ಇವ್ರ ಪರ್ಸನಾಲಿಟಿ ಎಲ್ಲ ನೋಡಿದ ತಕ್ಷಣ ಎದುರ್ಕೊಂತಾರೆ ಹೇಳಿ ಮಂಕಿ ಕ್ಯಾಪ್ ಹಾಕೊಂಡು ಸಂಪಾದನೆ ಮಾಡಕ್ಕೆ ಹೋಗೋರಂತೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮನೆ ಆಟೋ ಚಾಲನೆ ಮಾಡಿ ಅದರಲ್ಲಿ ಬಂದಿರೋ ದುಡ್ಡಲ್ಲಿ ಒಂದು ಟೈಮಲ್ಲಿ ಮನೆ ನಡೆದಿದೆ ಅಂದರೆ ನಾನು ಸುಳ್ಳು ಹೇಳ್ತಿಲ್ಲ. ಇದು ನನ್ನ ತಾಯಿ ಹೇಳಿರೋ ಕಥೆ, ಇಲ್ಲಿವರೆಗೂ ನಾನು ಹೇಳಿರಲಿಲ್ಲ, ನಾನು ಒಂದ್ಸಲ ಹೇಳಬೇಕು ಅಂತ ಹೇಳಿದೆ ಅವತ್ತು ಬಂದಾಗ. ಸೊ ಅದಕ್ಕೆ ನನಗೆ ನಮ್ಮ ಅಂಕಲು ಆಟೋ ಚಾಲಕರೇ, CAD848 ಅಂತ. ಅವಾಗ ಈಗ ಎಲ್ಲ ಫ್ರಂಟ್ ಇಂಜಿನ್ ಆಟೋಗಳು ನೀವು ನೋಡಿರಲ್ಲ, ಈಗ ಒಂದು ವಿಡಿಯೋ ಬಂತು, ಒಂದು ಫ್ರಂಟ್ ಇಂಜಿನ್ ಆಟೋ ಓಡಿಸಿದ್ದೆ. ಜಿಮ್ಖಾನಾ ಗ್ರೌಂಡ್ ಅಂತ ಒಂದು ಇತ್ತು, ತುಂಬ ಜನ, ಎಷ್ಟು ಜನ ಫ್ರಂಟ್ ಇಂಜಿನ್ ಆಟೋ ಓಡಿಸಿದ್ದೀರಾ? ಟೂ ಸ್ಟಾಕ್ ಇಂಜಿನ್ ತುಂಬ ಜನ ಇದ್ದಾರೆ ಇಲ್ಲಿ. ನಾನು ಫ್ರಂಟ್ ಇಂಜಿನ್ ಆಟೋ ಓಡಿಸೋಕೆ ಕಲ್ತಿದ್ದೆ. ತುಂಬ ಜನ ಗೊತ್ತಿಲ್ಲ ಅನ್ಸುತ್ತೆ, ಪಾಯಿಂಟ್ಸ್ ಎಲ್ಲ ಸೆಟ್ ಮಾಡಬೇಕು, ಆ ಸೈಲೆನ್ಸರ್ನೆಲ್ಲ ಕ್ಲೀನ್ ಮಾಡೋದಿದೆಲ್ಲ ನಾನು ಮಾಡಿದ್ದೀನಿ, ಯಾಕಂದ್ರೆ ನಾನು ಕಲ್ತ್ಕೊಂಡಿದ್ದೆ ನಾನು ಆಟೋ ಓಡಿಸೋಕ್ಕೆ, ನಮ್ಮ ಅಂಕಲ್ ಹೇಳ್ಕೊಟ್ಟಿದ್ರು. ಇವತ್ತು ಐ ಥಿಂಕ್ ನಾನು ತಪ್ಪಾಗಲ್ಲ ಅನ್ಸುತ್ತೆ, ಯಾಕಂದ್ರೆ 2.5 ರೂಪಾಯಿಂದ 20 ರೂಪಾಯಿವರೆಗೂ ಮೀಟರ್ ಚಾರ್ಜ್ ಇತ್ತು ಅವಾಗ ಆ ಟೈಮಲ್ಲಿ. ಇವತ್ತು ತಪ್ಪಾಗಲ್ಲ ಅನ್ಸುತ್ತೆ, 36 ರೂಪಾಯಿ ಇದೆ 2 ಕಿಲೋಮೀಟರ್ಗೆ, 36 ರೂಪಾಯಿ ಇದೆ. ಅಂದರೆ ಅದಾದ್ಮೇಲೆ ಕಿಲೋಮೀಟರ್ಗೆ 18 ರೂಪಾಯಿ ಇದೆ, ವೇಟಿಂಗ್ ಚಾರ್ಜ್ 10 ರೂಪಾಯಿ ಇದೆ, 15 ನಿಮಿಷಕ್ಕೆ ಏನೋ ಟೈಮ್ ಇದೆ. ಇದೆಲ್ಲ ನನಗೆ ಗೊತ್ತು, ಯಾಕಂದರೆ ನನ್ನ ಜೊತೆಯಲ್ಲಿ ಬಹಳಷ್ಟು ಜನ ನಮ್ಮ ಹುಡುಗರು ಆಟೋ ಚಾಲಕರೇ, ಅವರು ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅವರ ಕಷ್ಟಗಳು ಗೊತ್ತಿದೆ ನನಗೆ. ಒಂಚೂರು ಹೊರಟಾಗೆ ಇರ್ತಾರೆ ಅಲ್ವಾ, ನಿಜ ಅಂದರೆ ಸತ್ಯ ಎಲ್ಲಿರುತ್ತೋ ಅಲ್ಲಿ ಹೊರಟು ತನೂ ಇರುತ್ತೆ. ಸೊ ಅದು ಇದ್ದೇ ಇರುತ್ತೆ. ಹಾಗೆ ಎಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ, ಯಾಕಂದರೆ ತಂದೆ ತಾಯಿ ಆಮೇಲೆ ಭಾಳಷ್ಟು ಜನ ಮಕ್ಕಳಿದ್ದೀರಾ, ತಾವುಗಳು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದರೆ ನಮ್ಮ ಜೊತೆ ಯಾರು ಬರಲಿ, ಯಾರೇ ಹೋಗಿರಲಿ, ಎಲ್ಲ ನಮ್ಮ ಜೊತೆ ಕಡೆಯವರೆಗೂ ಬರೋದು ನಮ್ಮ ವಿದ್ಯಾಭ್ಯಾಸ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ. ನಮ್ಮ ತಂದೆ ತಾಯಿ ಕಷ್ಟಪಡ್ತಾರೆ, ನೈಟ್ ಡ್ಯೂಟಿಗಳು ಮಾಡಿ ಕಷ್ಟಪಟ್ಟು ನಿಮ್ಮನ್ನು ಓದಿಸಿರ್ತಾರೆ. ದಯವಿಟ್ಟು ಚೆನ್ನಾಗಿ ಓದ್ಕೊಳ್ಳಿ, ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದರೆ ನಮ್ಮ ತಂದೆ ತಾಯಿ ಇಲ್ಲ, ಅವ್ರು ಇಲ್ಲದೇ ಇದ್ದಾಗ ನಾವು ಚೆನ್ನಾಗಿ ಆದಾಗ, ಆ ಒಂದು ಇಲ್ಲದೇ ಇದ್ದಾಗ ನಮ್ಗೆ ಕಷ್ಟ ಆಗೋದಾಗುತ್ತೆ. ದಯವಿಟ್ಟು ನೀವು ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ತಂದೆ ತಾಯಿ ಆಗಲಿ, ಗುರುಗಳಿಗಾಗಲಿ, ತಾವೆಲ್ಲರೂ
ಮರ್ಯಾದೆ ಕಡೆ ಗೌರವ ಕೊಡಿ, ಎಲ್ಲರೂ ಹುಷಾರಾಗಿರಿ. ಅದಾದ್ಮೇಲೆ ನೈಟ್ ಡ್ಯೂಟಿ ಎಲ್ಲ ಮಾಡ್ತಿರ್ತೀರಿ ಆಟೋ ಚಾಲಕರು, ದಯವಿಟ್ಟು ಹುಷಾರಾಗಿರಿ. ಯಾಕಂದ್ರೆ ನಮ್ಮ ಅಂಕಲ್ ಆ ಟೈಮಲ್ಲೆಲ್ಲ ಒಂದು ಬ್ಲೇಡ್ ತರ ಇಟ್ಕೊಂಡು ಓಡಾಡ್ತಿರೋ ಅವ್ರು ಫ್ರಂಟ್ ಇಂಜಿನ್ ಅಲ್ಲಿ. ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅನ್ಸುತ್ತೆ. ಫ್ರಂಟ್ ಅಲ್ಲಿ ಪೆಟ್ರೋಲ್ ಹಾಕ್ತಿದ್ರು, ಆ ಸ್ಕೇಲ್ ಅಲ್ಲಿ ಮೆಷರ್ ಮಾಡಕ್ಕೆಲ್ಲ ಇಟ್ಕೊಂಡಿದ್ರು. ಅದೆಲ್ಲ ನಾನು ಅನುಭವಿಸಿದ್ದೀನಿ. ಅವ್ರ ಜೊತೆ ಫ್ರಂಟ್ ಅಲ್ಲಿ ಕೂತ್ಕೊಂಡು ನಮ್ಮ ತಂದೆ ಮನೆಗೆಲ್ಲ ಬರ್ತಿದ್ದೆ. ಸೊ ಎಲ್ಲರೂ ಹುಷಾರಾಗಿರಿ, ಜೋಪಾನವಾಗಿರಿ. ಅಂಡ್ ನಮ್ಮ ವಿಷ್ಣು ಸರ್ ಅವರು ಆಗ್ಲಿ ಅಂಡ್ ಶಂಕರಣ್ಣ ಅವರಾಗ್ಲಿ ಬಹಳಷ್ಟು ಜನ ಮಾತಾಡಿದ್ರು. ಆದ್ರೆ ನಾನು ಅವರಿಬ್ಬರನ್ನ ನೋಡುವಂತ ಭಾಗ್ಯ ನನಗೆ ಸಿಕ್ಕಿತ್ತು. ಯಾಕಂದ್ರೆ ನಾನು ಇವತ್ತು ಈ ವೇದಿಕೆ ಮೇಲಿದ್ದೀನಿ ಅಂದ್ರೆ ಅದಕ್ಕೆ ನನ್ನ ತಂದೆ ಟೈಗರ್ ಪ್ರಭಾಕರ್ ಅವರೇ ಕಾರಣ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು.